ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರತಿದಿನ ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ಸೀರಿಯಲ್ ಅಂತಂದರೆ ಆಸೆ. ಕೇವಲ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಸೆ ಸೀರಿಯಲ್ನ ಫಾಲೋ ಮಾಡುವಂಥವ್ರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹ್ಯೂಜ್ ಫ್ಯಾನ್ಸನ್ನು ತನ್ನದಾಗಿಸ್ಕೊಂಡಿರುವಂತಹ ಆಸೆ ತಂಡದಿಂದ ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇದ್ದಾರೆ. ರೀಸೆಂಟಾಗಿ ನಿಮ್ಗೆಲ್ರಿಗೂ ಗೊತ್ತಿದೆ, ರೋಹಿಣಿ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಂತಹ ಅಮೃತ ರಾಮಮೂರ್ತಿ ಅವರು ಕೂಡ ಹೊರಗಡೆ ಬರ್ತಾರೆ. ಅದಾದ ನಂತರ ಈಗ ಇಂಚರ ಅವರು ಅಂದರೆ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ನಿಮ್ಮೆಲ್ಲರ ಒಂದು ಮನಸ್ಸನ್ನು ಗೆದ್ದಿದ್ದಂತಹ, ಚಟ್ಪಟ ಅಂತ ಮಾತಾಡ್ತಾ ರವಿಯವರ ವೈಫ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಂತಹ ಇಂಚರ ಅವರು ಆಸೆ ಸೀರಿಯಲ್ನಿಂದ ಹೊರಗಡೆ ಬಂದಿದ್ದಾರೆ. ಸೊ ಇಷ್ಟಕ್ಕೂ ಅವರು ಯಾಕೆ ಹೊರಗಡೆ ಬಂದರು, ಇಷ್ಟಕ್ಕೂ ಆಸೆ ಸೀರಿಯಲ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳ ಬದಲಾವಣೆ ಯಾಕಾಯಿತು ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೇನೆ. ಇದುವರೆಗೂ ಯಾರೆಲ್ಲ ನಮ್ಮ ಸುಮನ್ ಟಿವಿ ಕನ್ನಡ ಹಾಗೆಯೇ ಸುಮನ್ ಟಿವಿ ಎಂಟರ್ಟೈನ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9636376663. ಎಸ್ ವೀಕ್ಷಕರೇ, ಪ್ರತಿದಿನ ಕೂಡ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನಿಮ್ಮನ್ನೆಲ್ಲನೂ ಕೂಡ ಎಂಟರ್ಟೈನ್ ಮಾಡ್ತಾ 8 ಜನರ ಒಂದು ಟೀಮ್ ಆಸೆ ಸೀರಿಯಲ್ನಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ. ಅದರಲ್ಲಿ ಮೊಟ್ಟ ಮೊದಲಿಗೆ ನೆನಪಾಗುವಂಥದ್ದು ಹಾಗೆಯೇ ನಮ್ಮ ಕಣ್ಮುಂದೆ ಬರುವಂಥದ್ದು ಏನಂತಂದರೆ ಮಂಡ್ಯ ರಮೇಶ್ ಸರ್ ಅವರ ಆ್ಯಕ್ಟಿಂಗ್. ರಂಗನಾಥ್ ಅನ್ನುವಂತಹ ಪಾತ್ರದಲ್ಲಿ ಸಾಕಷ್ಟು ನಿಮ್ಮನ್ನೆಲ್ಲನೂ ಕೂಡ ಒಂದೊಳ್ಳೆ ತಂದೆಯ ಕ್ಯಾರೆಕ್ಟರ್ನ ಮಾಡ್ತಾ, ಆಸೆ ಸೀರಿಯಲ್ ಅಂತಂದ್ರೆ ಮಿಡ್ಲ್ ಕ್ಲಾಸ್ ಜನರಿಗೆ ಸಿಕ್ಕಾಪಟ್ಟೆ ಒಂದು ಕನೆಕ್ಟ್ ಆಗಿತ್ತು. ಸೊ ಈ ಒಂದು ಸೀರಿಯಲ್ನಲ್ಲಿ ಸಿಕ್ಕಾಪಟ್ಟೆ ಪಾತ್ರಗಳು ಕೂಡ ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡ್ತಾ ಇತ್ತು. ಅಂತಹ ಒಂದು ಸಂದರ್ಭದಲ್ಲಿ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳ ಬದಲಾವಣೆ ಆಗ್ತಾ ಇದೆ. ಸೊ ರಂಗನಾಥ್ ಆಗಿರ್ಬೋದು, ಹಾಗೆಯೇ ಶ್ರುತಿ ಅವರಾಗಿರ್ಬೋದು, ರವಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಮೀನಾ ಆಗಿರ್ಬೋದು, ಮನೋಜ್ ಅವರಾಗಿರ್ಬೋದು, ರೋಹಿಣಿ ಆಗಿರ್ಬೋದು, ಅದ್ರ ಜೊತೆಗೆ ಸಕ್ಕರೆ ಅನ್ನುವಂತಹ ಕ್ಯಾರೆಕ್ಟರ್ ಕೂಡ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಅತ್ತೆ ಪಾತ್ರದ ಮೂಲಕ ನಿಮ್ಮರ ಪ್ರೀತಿಯ ಸ್ನೇಹ ಮೇಡಮ್ ಕೂಡ ತುಂಬ ಚೆನ್ನಾಗಿ ಅವರು ಆ ಒಂದು ಕ್ಯಾರೆಕ್ಟರ್ನ ನಿಭಾಯಿಸ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ಮಿಡ್ಲ್ ಕ್ಲಾಸ್ ಜನರಿಗಾಗಿರ್ಬೋದು, ಎಲ್ಲ ತರಹದ ಒಂದು ವರ್ಗದ ಜನರನ್ನು ಕೂಡ ಎಂಟರ್ಟೈನ್ ಮಾಡ್ತಿದ್ದಂತಹ ಆಸೆ ಸೀರಿಯಲ್ಗೆ ಏನಾಯಿತು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊಂದಲದ ವಾತಾವರಣ ಆಗಿದೆ. ಬಿಕಾಸ್ ಯಾಕೆಂತಂದರೆ ನಿಮ್ಗೆಲ್ರಿಗೂ ಗೊತ್ತಾಯಿದೆ ರೋಹಿಣಿ ಪಾತ್ರ ಯಾವ ರೀತಿ ಚೆನ್ನಾಗಿತ್ತು ಅನ್ನುವಂಥದ್ದು. ಸೊ ರೀಸೆಂಟಾಗಿ ಅಮೃತ ರಾಮಮೂರ್ತಿ ಅವರು ಆಸೆ ಒಂದು ಸೀರಿಯಲ್ನಿಂದ ಹೊರಗಡೆ ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟನ್ನು ಹಾಕ್ತಾರೆ. ಅದಾದ ಬೆನ್ನಲ್ಲೇ ಸಾಕಷ್ಟು ಜನ ಕಲಾವಿದರಾಗಿರ್ಬೋದು, ಸಾಕಷ್ಟು ಜನ ಅಭಿಮಾನಿಗಳಾಗಿರ್ಬೋದು, ಒಂದು ಬೇಸರ ಆಗುತ್ತೆ ಅವರೆಲ್ಲರಿಗೂ ಕೂಡ. ಯಾಕೆ ಅಂತಂದರೆ ಇದ್ದಕ್ಕಿದ್ದಾಗೆ ಏನು ಅಂತ. ಸೊ ಅವ್ರ ಹತ್ರನೂ ಕೇಳಿದಾಗ ಅವರು ಕೂಡ ಒಂದು ಪರ್ಸ್ನಲ್ ರೀಸನ್ಸನ್ನು ಹೇಳ್ತಾರೆ. ಅದಾದ ನಂತರ ಕೂಡ ರೀಸೆಂಟಾಗಿ ಈಗ ಇಂಚರಾಜ್ ಜೋಶಿ ಅವರು ಕೂಡ ಆಸೆ ಸೀರಿಯಲ್ನಿಂದ ಹೊರಗಡೆ ಬಂದಿರುವಂಥದ್ದು ಸಾಕಷ್ಟು ಜನ ಅಭಿಮಾನಿಗಳಿಗೆ ಹಾಗೂ ಆಸೆ ಸೀರಿಯಲ್ ನೋಡ್ತಾ ಇದ್ದಂತಹ ವೀಕ್ಷಕರಿಗೆ ಒಂದು ಆಘಾತ ಎದುರಾಗಿರುವಂಥದ್ದು ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕೆ ಅಂತಂದರೆ ಆಸೆ ಸೀರಿಯಲ್ನ ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಕರ್ನಾಟಕದ ಜನರ ಮನಸ್ಸನ್ನು ಮುಟ್ಟಿತ್ತು. ಸೊ ರವಿ ಹಾಗೆಯೇ ಈ ಶ್ರುತಿ ಕ್ಯಾರೆಕ್ಟರ್ ಏನಿತ್ತಲ್ಲ ತುಂಬ ಜನರಿಗೆ ಇಷ್ಟಪಟ್ಟಿತ್ತು. ಅದರಲ್ಲೂ ಕೂಡ ಈ ಅತ್ತೆ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಂತಹ ಸ್ನೇಹ ಮೇಡಮ್ ಅವ್ರಿಗೆ ಆ ಒಂದು ಶಾಂತಿ ಕ್ಯಾರೆಕ್ಟರ್ಗೆ ಟಾಂಗ್ ಕೊಡ್ತಿದ್ದಂತಹ ಕಿರಿ ಸೊಸೆಯ ಪಾತ್ರವನ್ನು ಇಂಚರಾಜ್ ಜೋಶಿ ಅವರು ಶ್ರುತಿ ಅನ್ನುವಂತಹ ಪಾತ್ರದ ಮೂಲಕ ಎಲ್ಲರನ್ನೂ ಕೂಡ ಎಂಟರ್ಟೈನ್ ಮಾಡ್ತಾ ಇದ್ರು. ಮೂಲತಃ ಡಬ್ಬಿಂಗ್ ಆರ್ಟಿಸ್ಟ್ ಆಗಿರ್ತಾರೆ. ಅದಾದ ನಂತರ ರವಿ ಅಂದರೆ ಹಸ್ಬೆಂಡ್ ಏನಿರ್ತಾರಲ್ಲ ಅವರು ಹೋಟೆಲ್ ಬಿಸ್ನೆಸ್ನ ಶುರು ಮಾಡ್ತಾರೆ. ಅವ್ರಿಗೂ ಕೂಡ ಸಪೋರ್ಟ್ ಮಾಡಬೇಕು. ಅದ್ರ ಜೊತೆಗೆ ಹೀರೋಯಿನ್ ಕ್ಯಾರೆಕ್ಟರ್ನ ಮಾಡ್ತಾ ಇದ್ದಂತಹ ಪ್ರಿಯಾಂಕಾ ಅವರು ಮೀನಾ ಪಾತ್ರವನ್ನು ಮಾಡ್ತಾ ಇರ್ತಾರೆ ಆಸೆ ಸೀರಿಯಲ್ನಲ್ಲಿ. ಆ ಒಂದು ಪಾತ್ರಕ್ಕೆ ಏನೇ ವಿಚಾರ ಬಂದರೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತಹ ಮನೆಯಲ್ಲಿ ಏಕೈಕ ಲೇಡಿ ಕ್ಯಾರೆಕ್ಟರ್ ಅಂದರೆ ಅದು ಶ್ರುತಿ ಅವರು. ಯಾಕಂದರೆ ಒಂದು ಕಡೆ ಅತ್ತೆ ಕಾಟ, ಇನ್ನೊಂದು ಕಡೆ ಗಂಡನ ಒಂದು ಆಗಾಗ ಒಂದಷ್ಟು ಅವರಿಬ್ಬರ ಕಡೆಯಿಂದ ಏನಾದರೂ ಮನಸ್ತಾಪಗಳು ಬಂದು ದೂರ ಆದಾಗ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಮೀನಾ ಕ್ಯಾರೆಕ್ಟರ್ಗೆ ಈ ಶ್ರುತಿ ಕ್ಯಾರೆಕ್ಟರ್ ತುಂಬಾ ಸಪೋರ್ಟಿವ್ ಆಗಿ ನಿಂತಿತ್ತು. ಸೊ ರೀಸೆಂಟಾಗಿ ಅವರು ಆಸೆ ಸೀರಿಯಲ್ನಿಂದ ಹೊರಗಡೆ ಬಂದಿರುವಂಥದ್ದು ಸಾಕಷ್ಟು ಜನ ಅಭಿಮಾನಿಗಳಿಗೆ ಒಂದು ಆಘಾತ ಎದುರಾಗಿರುವಂಥದ್ದು. ಅವರ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಅವರು ಒಂದು ಬ್ಲಾಗ್ ಮಾಡಿಬಿಟ್ಟು ಶೇರ್ ಮಾಡ್ಕೊಂಡಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಎಲ್ಲರ ಒಂದು ಕಲಾವಿದರ ಒಂದು ಮಾತುಗಳನ್ನು ಕೇಳಿದಾಗ ಸಿಕ್ಕಾಪಟ್ಟೆ ಬೇಸರವಾಗುತ್ತೆ. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಆಸೆ ಸೀರಿಯಲ್ ಟೀಮ್ ಅನ್ನೋದು ಏನಿತ್ತಲ್ಲ, ಸೊ ಅದು ಟೀಮ್ ಕೇವಲ ಒಂದು ಟೀಮ್ ಆಗಿರಲಿಲ್ಲ, ಹಾಗೆಯೇ ಒಂದು ಧಾರಾವಾಹಿಯ ಒಂದು ತಂಡವಾಗಿರಲಿಲ್ಲ. ಬಿಕಾಸ್ ಅದಕ್ಕಿಂತ ಹೆಚ್ಚಾಗಿ ಆಸೆ ಸೀರಿಯಲ್ನ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಒಂದು ಫ್ಯಾಮಿಲಿ ಥರ ಮರ್ಜ್ ಆಗಿಬಿಟ್ಟಿದ್ರು. ಬಿಕಾಸ್ ಅಷ್ಟರ ಮಟ್ಟಿಗೆ ಅನ್ಯೋನ್ಯತೆಯಿಂದ ಊಟ ಮಾಡುವಂಥದ್ದಾಗಿರ್ಬೋದು, ಒಬ್ರಿಗೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂತಂದರೆ ಆ ಪ್ರಾಬ್ಲಮ್ಗೆ ಯಾವ ರೀತಿ ಸೊಲ್ಯೂಷನ್ ಹುಡುಕ್ಬಿಟ್ಟು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾಯಿದ್ರು. ಫ್ಯಾಮ್ಲಿಗಿಂತ ಹೆಚ್ಚಾಗಿ ಫ್ರೆಂಡ್ಸ್ ಆಗಿ, ಫ್ಯಾಮ್ಲಿಯಾಗಿ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಎಲ್ಲರನ್ನೂ ಕೂಡ ತೆರೆ ಮೇಲೆ ಎಷ್ಟು ಕ್ಲೋಸ್ ಆಗಿದ್ರೋ
ಪಾತ್ರಗಳ ಮೂಲಕ ತೆರೆ ಹಿಂದೆ ಅದಕ್ಕಿಂತ ದುಪ್ಪಟ್ಟಿನ ರೀತಿಯಲ್ಲಿ ಅವರು ಎಲ್ಲರೂ ಕೂಡ ಕ್ಲೋಸ್ ಆಗಿದ್ರು. ಆದರೆ ಈಗ ಎಲ್ರಿಗೂ ಅಭಿಮಾನಿಗಳಿಗೆ ಒಂದು ಕ್ವಶನ್ ಮಾರ್ಕ್ ಉಳಿದಿರುವಂಥದ್ದು ಏನಪ್ಪಾ ಅಂತಂದ್ರೆ, ಆಸೆ ಸೀರಿಯಲ್ನಿಂದ ಯಾಕೆ ಒಬ್ಬೊಬ್ಬರಾಗೆ ಹೊರಗಡೆ ಬರ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ರೀಸನ್ ಆಗಿ ಕೂಡ ನಾವು ಅವ್ರ ಕಾಂಟ್ಯಾಕ್ಟ್ ಕೇಳಿದ್ದಕ್ಕೆ ಸೊ ಪರ್ಸನಲ್ ರೀಸನ್ಸು ಅಂತ ಹೇಳ್ಬಿಟ್ಟು ಒಂದು ವಿಚಾರ ತಿಳಿದು ಬಂದಿರುವಂಥದ್ದು ಕೂಡ ನಮಗೆ ಗೊತ್ತಾಗ್ತಿದೆ. ಬಿಕಾಸ್ ಯಾಕೆ ಅಂತಂದರೆ ವೈಯಕ್ತಿಕ ವಿಚಾರಗಳನ್ನು ನಾವು ತುಂಬ ಕೆದಕಕ್ಕೆ ಹೋಗಬಾರ್ದು ಅನ್ನುವಂಥದ್ದು. ಒಬ್ಬೊಬ್ರಿಗೂ ಒಂದೊಂದು ಆಸೆ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ತಗೋಬೇಕು ಅನ್ನುವಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳನ್ನು ನಾವು ಮಾತನಾಡುವಂಥದ್ದಾಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಕೆಲಸಗಳಿಗೆ ಬಿಸ್ನೆಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಒಂದು ಪ್ರಯೋಗಾತ್ಮಕ ಪಾತ್ರಗಳನ್ನು ಮಾಡಿ ಎಂಟರ್ಟೈನ್ ಮಾಡಬೇಕು ಅನ್ನುವಂಥದ್ದು ಒಬ್ಬೊಬ್ಬರ ಒಂದು ಅಭಿಲಾಷೆ ಆಗಿರುತ್ತದೆ. ಅದೇ ಒಂದು ರೀಸನ್ನ ಇಟ್ಕೊಂಡು ಅಥವಾ ಪರ್ಸನಲ್ ರೀಸನ್ಸ್ ಅನ್ನುವಂಥದ್ದು ವ್ಲಾಗಲ್ಲೂ ಕೂಡ ಇಂಚರ ಅನ್ನೋ ಆಸೆ ಸೀರಿಯಲ್ನಲ್ಲಿ ಶ್ರುತಿ ಕ್ಯಾರೆಕ್ಟರ್ ಮಾಡ್ತಿದ್ದಂತಹ ಇಂಚರ ಅವರು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಬಿಕಾಸ್ ಯಾಕೆ ಕ್ವಿಟ್ ಮಾಡ್ತಾ ಇದ್ದೀನಿ ಅನ್ನೋಂಥದ್ದು, ಒಂದು ವ್ಲಾಗ್ ಶುರು ಮಾಡ್ತಾರೆ, ಅಲ್ಲಿಂದ ಶುರು ಮಾಡಿಬಿಟ್ಟು ಅವರ ಕಂಪ್ಲೀಟ್ ಜರ್ನಿಯನ್ನು ಎಲ್ಲ ಕಲಾವಿದರ ಜೊತೆಗೆ ಶೇರ್ ಮಾಡ್ಕೊಳ್ತಾ ಹೋಗ್ತಾರೆ. ಒಬ್ಬೊಬ್ಬರು ಕೂಡ ಅವರ ಬಗ್ಗೆ ಹೇಳ್ತಾ ಇರಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸನ್ನು ಮುಟ್ಟುತ್ತೆ. ಅದ್ರ ಜೊತೆಗೆ ಕೊನೆಯಲ್ಲಿ ವ್ಲಾಗ್ನ ಎಂಡ್ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಕಾರಲ್ಲಿ ಹೋಗ್ತಾ ತುಂಬಾ ಅಳು ಬಂದ್ಬಿಡುತ್ತೆ ಅವರಿಗೆ. ಬಿಕಾಸ್ ಯಾಕಂತಂದರೆ 2.5 ವರ್ಷಗಳ ಕಾಲ ಕನ್ನಡ ಕಿರುತೆರೆ ವೀಕ್ಷಕರನ್ನು ಆಸೆ ಸೀರಿಯಲ್ ಮೂಲಕ, ಅದರಲ್ಲೂ ಶ್ರುತಿ ಕ್ಯಾರೆಕ್ಟರ್ ಮೂಲಕ ಎಂಟರ್ಟೈನ್ ಮಾಡಿದ್ದಾರೆ ಅಂತಂದರೆ ಆ ಒಂದು ಪಾತ್ರಕ್ಕೆ ಅವರು ಎಷ್ಟು ಒಂದು ಜೀವವನ್ನು ಒದಗಿಸಿದ್ರು, ಹಾಗೆಯೇ ಆ ಒಂದು ಜೀವವನ್ನು ತುಂಬಿದ್ರು ಅನ್ನುವಂಥದ್ದು ಆಸೆ ಸೀರಿಯಲ್ ನೋಡಿರುವಂತಹ ಎಲ್ಲ ವೀಕ್ಷಕರಿಗೂ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಏನಪ್ಪಾ ಅಂತಂದರೆ ಬ್ಯಾಕ್ ಟು ಬ್ಯಾಕ್ ಪಾತ್ರಗಳ ಬದಲಾವಣೆ ಆಗ್ತಿರುವಂಥದ್ದು ಅಭಿಮಾನಿಗಳಿಗೆ ಬೇಸರವಾಗ್ತಿರುವಂಥದ್ದು. ಆ್ಯಂಡ್ ಹಾಗೆಯೇ ಇನ್ನೊಂದಷ್ಟು ಜನ ಅಭಿಮಾನಿಗಳು ಹೇಳ್ತಿರುವಂಥದ್ದು ಏನಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಮೂಲಕ ಆಗಿರ್ಬೋದು, ಅಥವಾ ಅವರವರ ಅನಿಸಿಕೆ ಮತ್ತು ಅಭಿಪ್ರಾಯಗಳ ಮೂಲಕ ಹೇಳ್ತಾ ಇರುವಂಥದ್ದು ಏನಂತಂದರೆ, ಪಾತ್ರಗಳ ಬದಲಾವಣೆ ಯಾವಾಗ ಆಗುತ್ತೋ ಸೀರಿಯಲ್ಲು ಕೂಡ ಹೋಗುವಂತಹ ರೂಟ್ ಚೇಂಜಸ್ ಆಗುತ್ತೆ. ಹಾಗೆಯೇ ಆ ಒಂದು ಪಾತ್ರಕ್ಕೆ ಯಾರು ಮೊದಲು ಸೆಲೆಕ್ಟ್ ಆಗಿರ್ತಾರೋ ಜೀವ ತುಂಬೋದಕ್ಕೆ ಸಾಧ್ಯವಾಗುತ್ತೆ. ಬೇರೆ ಪಾತ್ರಗಳು ಬಂದಾಗ ಆ ಒಂದು ಕ್ಯಾರೆಕ್ಟರ್ನ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಅಭಿಮಾನಿಗಳು ಇವರನ್ನೇ ಮೊದಲಿನಿಂದ ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅದಾದ ನಂತರ ಅವರನ್ನು ಆ ಒಂದು ಕ್ಯಾರೆಕ್ಟರಲ್ಲಿ ಊಹಿಸ್ಕೋಬೇಕು ಅನ್ನುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೂ ಮತ್ತು ಇವ್ರಿಗೂ ಕಂಪ್ಯಾರಿಸನ್ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸೀರಿಯಲ್ನ ಸಾಕಷ್ಟು ಜನ ನೋಡುವಂಥದ್ದನ್ನು ನಿಲ್ಲಿಸ್ಬಿಡ್ತಾರೆ. ಸೊ ಆಸೆ ಸೀರಿಯಲ್ ಟೀಮ್ಗೆ ಹಾಗೆಯೇ ಸ್ಟಾರ್ ಸುವರ್ಣ ವಾಹಿನಿಯ ಮುಖ್ಯಸ್ಥರಿಗೆ ಎಲ್ಲ ಅಭಿಮಾನಿಗಳು ಕೋಡ್ಕೊಳ್ತಾ ಇರುವಂಥದ್ದು ಏನಪ್ಪಾ ಅಂತಂದರೆ, ದಯವಿಟ್ಟು ಪಾತ್ರಗಳನ್ನು ಚೇಂಜಸ್ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು. ಬಿಕಾಸ್ ಯಾಕಂತಂದರೆ ಈಗಾಗಲೇ ಹಿಂದೆ ಬಂದಿರುವಂಥ ಸಾಕಷ್ಟು ಕಲಾವಿದರ ಪಾತ್ರಗಳು ಕೂಡ ಬದಲಾವಣೆ ಆಗಿರುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ. ಒಟ್ಟಿನಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ 3 ತಿಂಗಳಿಗೂ ಒಂದೊಂದು ಪಾತ್ರ ಬದಲಾವಣೆ ಆಗ್ತಾ ಇರುವಂಥದ್ದು ಅಭಿಮಾನಿಗಳಿಗೆ ಬೇಸರವಾಗಿರೋದಂತೂ ನಿಜ ಅಂತ ಹೇಳ್ತಾ, ಎನಿವೆ ಅಮೃತ ರಾಮಮೂರ್ತಿ ಅವ್ರಿಗಾಗಿರ್ಬೋದು, ಹಾಗೆಯೇ ಇಂಚರಾ ಜೋಶಿ ಅವ್ರಿಗಾಗಿರ್ಬೋದು, ನಮ್ಮ ಸುಮನ್ ಟಿವಿ ಕಡೆಯಿಂದ ಒಳ್ಳೆ ಫ್ಯೂಚರ್ ಸಿಗಲಿ, ಅವ್ರು ಅನ್ಕೊಂಡಿರೋದೆಲ್ಲನೂ ಕೂಡ ಸಕ್ಸಸ್ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಹಾಗೆಯೇ ಆಸೆ ಸೀರಿಯಲ್ಗೂ ಕೂಡ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಇದೇ ಇವತ್ತಿನ ಸ್ಮಾಲ್ ಸ್ಕ್ರೀನಲ್ಲಿ ಸಾಕಷ್ಟು ಹಲ್ಚಲ್ ಎಬ್ಬಿಸ್ತಾ ಇರುವಂತಹ ಆಸೆ ಸೀರಿಯಲ್ನ ಬಿಗ್ ಅಪ್ಡೇಟ್. ಮುಂದಿನ ಅಪ್ಡೇಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ, ಹಾಗೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್.